ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕ್ಕಿಂಗ್. ಇವತ್ತು ನಾವು ಆರೋಗ್ಯಕರವಾದ ಮಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಸೊಪ್ಪು ಸಾಂಬಾರು ಆರೋಗ್ಯಕರವಾಗಿ ಮಾಡೋದ್ರ ಜೊತೆಗೆ ರುಚಿಯಾಗಿ ಕೂಡ ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಕುಕ್ಕರ್ಗೆ ಮೊದಲೇ ತೊಳೆದು ಇಟ್ಕೊಂಡಿರುವಂಥ ಬೇಳೆ 1 ಕಪ್ಪಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ಹಾಕ್ಕೋಬಹುದು. ಈಗ ನೀರು ಸಮೇತ ಬೇಳೆನ ಹಾಕ್ಕೊತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ನಾನಿಲ್ಲಿ 3 ತರಹ ಸೊಪ್ಪು ತೊಗೊಂಡಿದ್ದೀನಿ. ನೀವು ಒಂದೇ ಥರದ್ರಲ್ಲಿ ಬೇಕಾದರೂ ಮಾಡಬಹುದು. ನಾನಿಲ್ಲಿ 3 ಥರ ತೊಗೊಂಡಿದ್ದೀನಿ. ಕೀರೆ ಸೊಪ್ಪು, ಸಬ್ಬಕ್ಕಿ ಹಾಗೆ ಪಾಲಕ್ 3 ಥರ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಕೂಡ ಹಾಕ್ಬೋದು. ನನ್ನ ಹತ್ರ 3 ಸೊಪ್ಪಿತ್ತು, ನಾನು 3 ಥರ ಹಾಕ್ಕೊಂಡು ಮಾಡಿದ್ದೀನಿ. ನೀವು ಬರೀ ಪಾಲಕಲ್ಲೂ ಕೂಡ ಮಾಡ್ಬೋದು, ಇಲ್ಲ ಸಬ್ಬಕ್ಕಿಯಲ್ಲಿ ಕೂಡ ಮಾಡಬಹುದು, ಇಲ್ಲ ಬೆರಕೆ ಸೊಪ್ಪು ಅಂತ ಬರುತ್ತೆ ಎಲ್ಲ ಮಿಕ್ಸು, ಅದು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, 1 ಟೊಮ್ಯಾಟೊ ಹಾಗೆ 1 ಈರುಳ್ಳಿನ ಹಾಗೆ ಹಾಕ್ಕೊತಾ ಇದ್ದೀನಿ. ಕಟ್ಟೆಯನ್ನು ಮಾಡ್ಕೊತಿಲ್ಲ, ಯಾಕೆಂದರೆ ನಾವು ಇದನ್ನು ಆಮೇಲೆ ರುಬ್ಕೊತೀವಿ. ಅದಕ್ಕೆ ಖಾರಕ್ಕೆ ತಕ್ಕಷ್ಟು ನೀವು ಹಸಿಮೆಣ್ಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದಕ್ಕೆ ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಹುಣಸೆಹಣ್ಣು ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. 2 ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ನೀರನ್ನ ಹಾಕ್ಕೋಬೇಡಿ. ಇವಾಗ ಇದನ್ನು 2 ವಿಷಲ್ ತೊಗೋಬೇಕು. ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ರುಬ್ಕೊತೀವಲ್ಲ ಅದಕ್ಕೆ. ಇವಾಗ ನೋಡಿ ವಿಷಲ್ ಆಗಿದೆ, 2 ವಿಷಲ್ ಕೂಡ ಆಗಿದೆ. ಪ್ರೆಷರ್ ಕುಕ್ಕರ್ ಹೋದ್ಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಬೇಳೆ ಎಲ್ಲ ಬೆಂದಿದೆ, ಸೊಪ್ಪು ಬೇಳೆ ಎಲ್ಲ. ಈಗ ಮೇಲೇ ಎತ್ಕೊಬೇಕು. ಏನಕ್ಕೆ ಮಿಕ್ಸ್ ಮಾಡಿಲ್ಲ ಅಂದರೆ ಇದಕ್ಕೋಸ್ಕರನೇ. ಬೇಳೆ ಮತ್ತು ಸೊಪ್ಪು ನೋಡಿ, ಬೇಳೆ ಎಲ್ಲ ಕೆಳಗಡೆನೇ ಇರುತ್ತೆ, ಸೊಪ್ಪೆಲ್ಲ ಮೇಲೆ ಇರುತ್ತೆ. ಆವಾಗ ನಾವು ಈ ಥರ ಮೇಲೆ ಎತ್ಕೊಬಹುದು. ನೀವು ಸ್ವಲ್ಪ ಬೇಳೆನ ಅದರಲ್ಲಿ ಕೂಡ ಬಿಡ್ಬೋದು. ಸ್ವಲ್ಪ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇಲ್ಲ ನೀವು ಪೂರ್ತಿ ಬೇಳೆನೂ ಹಾಕ್ಕೊಂಡು ಬೇಕಾದರೆ ಮಿಕ್ಸಿ ಮಾಡ್ಕೋಬಹುದು. ಇದಕ್ಕೆ ನೋಡ್ಬೋದು ನೀವು, ಒಂದು ಸ್ವಲ್ಪ ಬೇಳೆ ನಾನು ಹಾಗೆ ಬಿಟ್ಕೊಂಡಿದ್ದೀನಿ. ಬಾಯಿ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಇದಕ್ಕೆ ನಾವು ಆವಾಗಲೇ ಏನು ಬೇಯಿಸ್ಕೊಂಡಿದ್ವಿ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬರಬೇಕು, ತೆಂಗಿನಕಾಯಿ ಹಾಕಿರೋದ್ರಿಂದ. ಇವಾಗ ನಾವು ಸೊಪ್ಪೇನು ಇಟ್ಕೊಂಡಿದ್ದೀವಿ ಅದರಲ್ಲಿ ಸ್ವಲ್ಪನ ಹಾಕ್ಕೊಂಡು ಇವಾಗ ಇದಕ್ಕೆ ರುಬ್ಕೋಬೇಕು. ರುಬ್ಕೊಳ್ಳೋದು ಅಂದರೆ ಪೂರ್ತಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ಆನ್ ಆಫ್ ಆಗಿರಬೇಕು ಅಷ್ಟೇ, ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು. ಸೊಪ್ಪೆಲ್ಲ ನೋಡಿ ಈ ಥರ ಜಸ್ಟ್ ಆನು ಆಫ್ ಆಗಿದ್ರೆ ಸಾಕು. ಸುಮ್ಮನೆ 1 ನಿಮಿಷ 1 ಸೆಕೆಂಡ್ ಆದರೂ ಸಾಕಾಗುತ್ತೆ. ಸೊಪ್ಪೆಲ್ಲ ಬೇಗ ಪೇಸ್ಟ್ ಆಗಿಬಿಡುತ್ತೆ. ಇವಾಗ ನಾವು ಏನು ರುಬ್ಕೊಂಡಿದ್ದೀವಿ ಆ ಮಸಾಲ ಎಲ್ಲ, ಸೊಪ್ಪಿನ ಮಸಾಲೆ ಎಲ್ಲ ಪೂರ್ತಿ ಹಾಕ್ಕೊಂಡು ನಮಗೆ ಆ ಜಾರಲ್ಲಿ ಏನಿತ್ತು ಆ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಜಾರನ್ನ ವಾಶ್ ಮಾಡಿಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಸಾಂಬಾರು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕೋಬಹುದು. ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಅಷ್ಟು ಚೆನ್ನಾಗಿರಲ್ಲ. ತುಂಬ ಗಟ್ಟಿಗಿದ್ರೂ ಚೆನ್ನಾಗಿರಲ್ಲ, ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿ ನೋಡಿರಿ. ಸ್ವಲ್ಪ ಕುದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಈಗ ಒಂದು ಕುದಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಏನಿಲ್ಲ, ಅದಕ್ಕೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿರೋದು ಅಷ್ಟೇ. ಈ ಥರ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಆ ಒಗ್ಗರಣೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಬೇಕಾದ್ರೆ. ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದ್ರು ರೆಸಿಪಿಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮಗೇನಾದ್ರು ಬೇರೆ ರೆಸಿಪಿಗಳು ಬೇಕಿದ್ದರೂ ಕೂಡ ನೀವು ನನಗೆ ತಿಳಿಸ್ಬೋದು. ಹಾಗೆ ಬಂದುಬಿಟ್ಟು ಮುದ್ದೆ ರೈಸ್ಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ರೈಸ್ಗಿಂತ ಮುದ್ದೆಗಂತೂ ಇನ್ನೂ ಒಳ್ಳೆ ಕಾಂಬಿನೇಷನ್. ರೆಸಿಪಿಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.